ಸರ್ ನಿಮ್ಮ ತಂದೆಯವ್ರ ಹೆಸರು ಹೇಳಿ. ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತನಾ? ಯಾವ ಊರಿದು? ರಾಗಿಹಳ್ಳಿ. ರಾಗಿಹಳ್ಳಿ. ಜಿಗಣಿ ಹೋಬಳಿ ಬರುತ್ತಾ ಬನ್ನರ್ಘಟ್ಟ ಬರುತ್ತಾ? ಜಿಗಣಿ ಹೋಬಳಿ ಬರುತ್ತೆ. ಜಿಗಣಿ ಹೋಬಳಿ. ಕಾಡು ಒಳಗಿರೋದಾ? ಹೌದು, ಕಾಡು ಒಳಗೆ ಇದೆ. ಸುತ್ತಲೂ ಕಾಡೇನೆ? ಹೌದು, ಸುತ್ತಲೂ ಕಾಡಿದೆ. ಸುತ್ತಲೂ ಕಾಡು, ಸೆಂಟ್ರಾಗಿ ಊರು. ಈ ಕಾಡು ಒಳಗೆ ಎಷ್ಟು ಊರುಗಳಿದ್ದಾವೆ ಇದು ಈ ಊರು ಬಿಟ್ಟು? 16 ಹಳ್ಳಿ ಬರುತ್ತೆ. 16 ಹಳ್ಳಿ. ರಾಗಿಹಳ್ಳಿ ಪಂಚಾಯತಿ ಆಗುತ್ತೆ. ರಾಗಿಹಳ್ಳಿ ಪಂಚಾಯತಿ. ರಾಗಹಳ್ಳಿನೇ ದೊಡ್ಡೂರು. ದೊಡ್ಡೂರು ಇದೆನಾ? ಇದೆ. ಹಾಂ. ಇನ್ನು ಅಕ್ಕಪಕ್ಕ ಊರೆಲ್ಲ ಒಂದು 5 ಮನೆ 6 ಮನೆ ಆ ಥರ. ಹಾಂ ಹಾಂ. 16 ಹಳ್ಳಿ ಇದೆ. ಎಲ್ಲ ಕಾಡು ಒಳಗೇನ ಇದು? ಹಾಂ ಹಾಂ. ಸುತ್ತಲೂ ಕಾಡೆ. ಅಂದರೆ ನಿಮ್ಮ ಅಪ್ಪಾಜಿ ಎಷ್ಟು ದಿನದಿಂದ ಕಟ್ಟಿದ್ದಾರೆ ಊರಿನ? ಆಲ್ಮೋಸ್ಟ್ ಒಂದು ವರ್ಷ ಆಯ್ತಾ ಬಂತು. ಅದಕ್ಕೆ ಮುಂಚೆನೂ ಊರು ಇರಲಿಲ್ಲ? ಇದೆ ಫಸ್ಟ್ ಟೈಮ್. ಹಸುಗಳು ಬರ್ತಾವ? ಹಸು ಬರ್ತಾರೆ. ನಿಮ್ಗೇನು ಇದ್ರ ಬಗ್ಗೆ ಅನುಭವ ಇಲ್ಲ? ಅನುಭವ ಇಲ್ಲ, ನಮ್ಮ ತಂದೆ ಎಲ್ಲ ಅವರೇ ನೋಡ್ಕೊಳೋದು. ಹಾಂ ಹಾಂ. ಬಟ್ ಹಿಡ್ಕೊತೀರಾ? ಹಾಂ. ಎಲ್ಲಿ ತಂದಿದ್ದು ಎಷ್ಟೆಲ್ಲಾಗಿದೆ ಏನೂ ಗೊತ್ತಿಲ್ಲ? ಅದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ಅವ್ರ ಮೊಬೈಲ್ ನಂಬರ್ ಹೇಳಿ. 8792 ಹಾಂ 24408. 08. ಅಂದರೆ ದೊಡ್ಡೂರ ಇದು ರಾಗಿಹಳ್ಳಿ ಎಷ್ಟು ಮನೆ ಇರ್ಬೋದು? ಆಲ್ಮೋಸ್ಟ್ 400 ಬರುತ್ತೆ. ಹಸುಗಳು ಬರ್ತವೆ? ಹಸು ಬರ್ತವೆ. ಇದಾವ ಕಾಡ ಇದು ನಾಟಿ ಹಸುಗಳು ಈ ಕಡೆ? ಇದೆ ಸರ್. ಇದಾವ? ಇದಾವೆ. ನಿಮ್ಮ ಮನೆಗೆ ಇದು ಬಿಟ್ಟರೆ ಒಂದು ಜೊತೆ ಎತ್ತುಗಳಿದ್ದು ಕೆಲಸ ಮಾಡೋ ಎತ್ತುಗಳಿದ್ದಾವೆ? ಕೆಲಸ ಮಾಡೋ ಹಸುಗಳು ಇದ್ದಾವೆ, ಹಾಲು ಕೊಡೋ ಹಸುಗಳು ಇದ್ದಾವೆ, ಎಲ್ಲ ಇದೆ. ಹಾಂ. ಅಲ್ಲ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ಏನು ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರೀಗ? ಈಗ ಫ್ರೆಂಡದು ರಾಗಿ ಇದು ಹೊಲ ಕೊಯ್ಯಕ್ಕೆ ಹೋಗಿದೆ. ಹೊಲ ಕೈಗೆ. ನೀವು ಮೆಕ್ಯಾನಿಕ್ಕಾ? ಫೋಟೋಗ್ರಾಫರ್. ಅಲ್ಲ ಗಾಡಿ ರಿಪೇರಿ ಮಾಡ್ತಾ ಇದ್ರಲ್ಲ ವಾಶ್ ಮಾಡಬೇಕಿತ್ತು, ಚೆಕ್ ಮಾಡ್ತಾ ಇದ್ದೆ. ಸರ್ ಇಲ್ಲಿ ಕಾಡು ಪ್ರಾಣಿಗಳು ಆನೆಗಳು ಕಾಣಿಸ್ಕೊಂತಾನೆ ಇರ್ತಾವ? ಹಾಂ ಸರ್, ರೋಡಲ್ಲಿ ನಿಂತಿರ್ತಾರೆ, ನೈಟ್ ಬರ್ಬೇಕಾದ್ರೆ ಕಾಣಿಸುತ್ತೆ. ಎಲ್ಲ ಸಹಜ ಸರ್. ಮಾಮೂಲಿ. ಕಾಮನ್. ಹೌದಾ? ಏನು ತೊಂದರೆ ಏನು ಮಾಡಿಲ್ಲ? ತೊಂದರೆ ರೀಸೆಂಟಾಗಿ ಯಾರೂ ತೊಂದರೆ ಆಗಿಲ್ಲ, ಬಟ್ ಆಗಿದೆ, ತೊಂದರೆ ಆಗಿದೆ. ಮುಂಚೆ ಎಲ್ಲ ಬೇಜಾನ್ ಜನ ಡೆತ್ ಆಗಿದ್ದಾರೆ. ಹೇಳ್ತಿದ್ದೆ ಇವಾಗ ನೀವೇನ ನೈಟ್ ಬರ್ಬೇಕಾದ್ರೆ ಕಾಣಿಸಿದ್ರೆ ಸ್ವಲ್ಪ ಹಿಂದೆ ಹೋಗ್ಬಿಡ್ಬೇಕಾ ಹೆಂಗೆ? ಇಲ್ಲ, ನಿಲ್ಸ್ಕೊಂತೀವಿ. ಹಾಂ. ಹೋದ್ಮೇಲೆ ಸೈಡ್ ಹೋದ್ಮೇಲೆ ಬರ್ತೀವಿ. ತುಂಬ ತಲೆ ನಿಂತ್ಕೊಂಡ್ಬಿಟ್ಟಿದ್ರಾವು? ಏನು ಮಾಡೋಕ್ಕಲ್ಲ, ವೇಟ್ ಮಾಡಬೇಕು. ಅದು ನಿಮ್ಮ ನೋಡಿ ನಟಿಸ್ಕೊಂಡೇ ಬರಲ್ಲ? ಇಲ್ಲ, ಆ ಥರ ಇಲ್ಲ. ಅಟ್ಯಾಕ್ ಏನು ಮಾಡಲ್ಲ. ಹಾಂ. ಅಲ್ಲೇ ನಿಲ್ಸ್ಕೊಂಡಿರ್ಬೋದು ಸೈಡಲ್ಲಿ. ಹಾಂ ಹಾಂ. ಮುಂದೆ ಪಾಸ್ ಆದ್ಮೇಲೆ ಅದು ಬಿಟ್ಟರೆ ಆನೆ ಬಿಟ್ಟರೆ ಬೇರೆ ಇನ್ಯಾವ ಪ್ರಾಣಿಗಳು ಏನು ತೊಂದರೆ ಕೊಡಲ್ಲ? ಆನೆದೇ ಮೇನ್ ತೊಂದರೆ. ಚಿರತೆ, ಹುಲಿ? ಬಟ್ ಏನು ತೊಂದರೆ ಇಲ್ಲ. ಹಾಂ. ಬಟ್ ಕಾಡಲ್ಲಿ ಹಸು ಮೇಯಿಸ್ಬೇಕಾದ್ರೆ ಅದಕ್ಕೆ ತೊಂದರೆ ಆಗುತ್ತೆ. ಹೌದಾ? ಇಲ್ಲಿ ಯಾರಾದರೂ ಒಂದು 20-25 ಹಸು ಇದಾವ ಯಾರ್ದಾದ್ರು? ಅಷ್ಟೊಂದು ಯಾರು ಇಟ್ಟಿಲ್ಲ ಸರ್. ಎಲ್ಲ ಮುಂಚೆ ಇದ್ವಾ? ಮುಂಚೆ ಇತ್ತು, ಬಟ್ ಈಗ ಯಾರು ನಾಟಿ ಹಸು ಅಂತ ಇಟ್ಟಿಲ್ಲ. ನಾಟಿ ಹಸುಗಳು ಇಲ್ಲ? ಹಸುಗಳು ಇದ್ದಾವೆ, 6 ಇದ್ದಾರೆ. ಹಾಂ ಹಾಂ. ನಿಮ್ಮ ತಂದೆಗೆ ಬೀಜದವರಿಗೆ ಕಟ್ಟಬೇಕು ಅಂತ ಇದಾಗಿದೆಯಲ್ಲ? ಈ ಊರಲ್ಲಿ ಇನ್ನೊಬ್ರು ಸೀನಪ್ಪ ಅಂದ್ಬಿಟ್ಟು ಕಟ್ಟೋರು. ಹಾಂ. ಅವರು ಸ್ವಲ್ಪ ವಯಸ್ಸಾಯ್ತು, ಯಾರಿಗಿಲ್ಲ. ಇವಾಗ ಡೈಲಿ 1-2 ಬರುತ್ತಾ? ವಾರಕ್ಕೆ 4-5 ಥರ ಬರುತ್ತಾ? ಕೆಲವೊಂದು ದಿನ ದಿನಕ್ಕೆ 3 ಬಿಡ್ತೇವೆ, ಕೆಲವೊಂದು ದಿನ. ಹಾಂ ಹಾಂ. ಕೆಲವೊಂದು ದಿನ ವಾರ ಆದರೂ ಕೆಲವೊಂದು 1-2 ಬರುತ್ತೆ. ಟೈಮ್ ಹೇಳೋಕ್ಕಾಗಲ್ಲ. ತಿಂಗ್ಳಿಗೆ ಒಂದು 20 ಬರ್ಬೋದು. ಹಾಂ. ಆಯಿತು ಸರ್.